ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು PS ಹರಳೆ. ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ಸರ್, ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ನಮಸ್ತೆ ಸರ್. ಸರ್, ಕಾಗವಾಡ ಮತಕ್ಷೇತ್ರದಲ್ಲಿ ಪ್ರತಿಕಾನ ಮಾಡಿ ಕೇಂದ್ರ ಬಿಂದು ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಏನು ಸರ್? ಅಲ್ಲ, ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಹಲವಾರು ಜನಸೇವೆ, ಸಾಮಾಜಿಕ ಕೆಲಸಗಳಲ್ಲಿ ವೈಯಕ್ತಿಕವಾಗಿ ಮತ್ತು ಒಂದು ನನ್ನ ರಾಹುಲ್ ಕಟಿಗರೆ ಅಭಿಮಾನಿ ಬಳಗ ವತಿಯಿಂದ ಸುಮಾರು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ನಮ್ಮ ಊರು ಪ್ರತಿಕಾನ ಹೊಡೆಯಿರೋದ್ರಿಂದ ಇಲ್ಲಿನ ಹೆಚ್ಚಿನ ಹೆಸರು ಬೇರೆ ಕಡೆ ಕೇಳಿ ಬರ್ತಾ ಇದೆ. ಮತ್ತು ನಿಮಗೆ ಕಾಗವಾಡ ಮತಕ್ಷೇತ್ರದಲ್ಲಿ ನಿಮ್ಮ ಹೆಸರು ಎಲ್ಲ ಕಡೆ ಎಲ್ಲ ಗ್ರಾಮಗಳಲ್ಲಿ ಕೇಳಿ ಬರ್ತಾ ಇದೆ, ನೀವು ರಾಜಕೀಯಕ್ಕೆ ಬರ್ತೀರಂತೇಳಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗಾಗಲೇ ನಾನು 3 ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸಾಮಾಜಿಕ ಸೇವೆ, ಒಂದು ನ್ಯಾಯವಾದಿಯಾಗಿ ಮತ್ತು ರಾಜಕೀಯವಾಗಿ. ನಾನು ಬಾಲ್ಯದಿಂದಲೇ ನಮ್ಮ ಮನೆ ಕುಟುಂಬ ರಾಜಕೀಯ ಕುಟುಂಬವಾಗಿರೋದ್ರಿಂದ ನಾನು ಸ್ವಾಭಾವಿಕವಾಗಿ ಈ ಹಿಂದೆ ಒಂದು ಕಿರಣ್ ಪಾಟೀಲ್ ಆಗಿರ್ಬೋದು, ದಿಗ್ವಿಜಯ್ ಪವಾರ್ ದೇಸಾಯಿ ಆಗಿರ್ಬೋದು, ಆಮೇಲೆ ಶ್ರೀಮಂತ್ ಪಾಟೀಲ್, ರಾಜು ಕಾಗೆ ಇವರು ಪ್ರಚಾರವನ್ನು ಮಾಡಿದ್ದೀನಿ. ಮತ್ತು ಅದೇ ರೀತಿ ಜಾರಕಿಹೊಳಿ ಅವರ ಕುಟುಂಬದ ಪ್ರಚಾರ, ಆಮೇಲೆ ಸತೀಶ್ ಜಾರಕಿಹೊಳಿ ಇವರು, ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಇವರೆಲ್ಲ ಪ್ರಚಾರವನ್ನು ಮಾಡಿದ್ದೀನಿ. ಅದರಿಂದ ನಾನು ಸಮಾಜದಲ್ಲಿ ಈಗಾಗಲೇ ಜನ ಗುರುತಿಸ್ತಾ ಇದ್ದಾರೆ. ಬಟ್ ಇನ್ನು ಮುಂದೆ ನಾವು ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದೇವೆ. ರಾಜಕಾರಣದಲ್ಲಿ ನಾವು ಬೇರೆಯವರಿಗೆ ಜಯ ಇದ್ದದ್ದು ಸಾಕು, ಇನ್ನು ಮುಂದೆ ನಮಗೆ ನಾವೇ ಜಯ ಅನ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಮತ್ತು ನಾನು ಈಗಾಗಲೇ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಜಡ್ಪಿ ಆಗಿರ್ಬೋದು, PP ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಜಯಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಬಟ್ ನಮಗೆ ಇನ್ನೂವರೆಗೆ ಯಾವುದೂ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ಜನನೂ ಕೂಡ ನನಗೆ 2018ರಲ್ಲಿ ನಾನು ವಿಧಾನಸಭೆಗೆ ಸ್ಪರ್ಧೆ ಬಯಸಬೇಕಂತ ಆಸೆ ಪಟ್ಟಿದ್ರು. ಬಟ್ ನನಗೆ ಸರಿಯಾಗಿ ಅವಕಾಶಗಳು ದೊರೆದೇ ಇರೋದ್ರಿಂದ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲ ನಿಮಗೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಟಿಕೆಟ್ ಸಿಗ್ಬೋದನ್ರಿ ಕಾಗವಾಡ ಮತಕ್ಷೇತ್ರಕ್ಕೆ? ನನಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಕೊಟ್ಟಿದ್ರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನಿಶ್ಚಿತ. ಮತ್ತು ಕೊಡದೇ ಇದ್ರೂ ಕೂಡ ನಾನು ಸ್ವತಂತ್ರವಾಗಿ ಆದರೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಜನ ಸಹಕಾರ ಮಾಡಿದರೆ ನಾನು ಖಂಡಿತವಾಗಿಯೂ ಸ್ಪರ್ಧೆ ಮಾಡೇ ಮಾಡ್ತೇನೆ. ಮತ್ತು ಮುಖ್ಯವಾಗಿ ನನಗೆ ಕಾಗವಾಡ ಮತಕ್ಷೇತ್ರದಲ್ಲಿ ರಾಹುಲ್ ಕಟಿಗರೆ ಅಭಿಮಾನಿ ಬಳಗ ಮತ್ತು ಜನರ ಸಮಸ್ಯೆಗಳಿಗೆ ನಾನು ಸ್ಪಂದನೆ ಮಾಡಿದ್ದೇನೆ. ಮತ್ತು ನನ್ನ ಕಡೆ ಎಷ್ಟು ಸಾಧ್ಯ ಅದ ನಾನು ಸಮಯ, ಸಂದರ್ಭ, ಅವಕಾಶ ಕೂಡಿ ಬರ್ತಂದ್ರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ. ಇಷ್ಟು ಕಡಿಮೆ ವಯಸ್ಸದಲ್ಲಿ ನೀವು ಬೇರೆಯವರಿಗೆ ಸಹಾಯ ಮಾಡುವ ಗುಣ ನಿಮ್ಮಲ್ಲಿ ಯಾವ ರೀತಿ ಬರ್ತೀರಿ ಸರ್? ನಾನು ಬಾಲ್ಯದಿಂದಲೇ ನಮ್ಮ ಹಿರಿಯರು ಮತ್ತು ನಮ್ಮ ತಂದೆಯವರು ಮತ್ತು ನಮ್ಮ ಕುಟುಂಬ, ಕಟಿಗರೆ ಕುಟುಂಬ, ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೆಳೆದಿದ್ದರಿಂದ ಮತ್ತು ಜನರ ನಾಡಿ ಬಿಡ್ತಾ ನಮಗೆ ಸರಿಯಾಗಿ ಅರ್ಥ ಆಗಿದ್ದರಿಂದ ಮತ್ತು ನಾನು ವೃತ್ತಿಯಲ್ಲಿ ನ್ಯಾಯವಾದಿ ಇರೋದ್ರಿಂದ ಪ್ರತಿದಿನ ನನ್ನ ಹತ್ರ ಸಾವಿರಾರು ಜನ ಸಮಸ್ಯೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಪರಿಹಾರವನ್ನು ಮಾಡುವ ದೃಷ್ಟಿಯಿಂದ ನನ್ನ ಕಡೆ ಎಷ್ಟು ಸಾಧ್ಯದ ಅಷ್ಟು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಧಿಕಾರದಲ್ಲಿ ಇದ್ದವ್ರು ಕೆಲಸ ಮಾಡ್ತಾ ಇಲ್ಲ, ಆದ್ರೆ ತಾವು ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ಯಾರು ಪ್ರೇರಣೆ ಸರ್? ಇದಕ್ಕೆ ನಿಮ್ಗೆ ಯಾವ ರೀತಿ ಪ್ರೇರಣೆ? ನಾನು ಮಠ ಮಾನ್ಯಗಳಲ್ಲಿ ಶಿಕ್ಷಣ ಪಡೆದಿದ್ದರಿಂದ, ಹೆಚ್ಚಾಗಿ ಮಠದ ಸಂಪರ್ಕ ಇರೋದ್ರಿಂದ ನಾನು ಒಂದು ಮಾತಿದೆ, ಮೂರ್ಖರು ಮಾತನಾಡ್ತಾ ಇದ್ದಾರೆ ಮತ್ತು ಜ್ಞಾನಿಗಳು ಮೌನವಾಗಿದ್ದಾರೆ. ಅದಾಗಬಾರ್ದು. ಯಾಕಂದರೆ ನಾವು ಜ್ಞಾನಿಗಳಾಗಿ ಕೆಲಸ ಮಾಡಬೇಕಾದ್ರೆ ನಾವು ಸಮಾಜದಲ್ಲಿ ನಮ್ಮ ಮಾತುಗಳನ್ನ, ನಮ್ಮ ವಿಚಾರಗಳನ್ನ ನಾವು ಜನರಿಗೆ ಹೇಳಲೇಬೇಕು. ಮುಂದಿನ ಪೀಳಿಗೆ ಅವರು ಅನ್ನಬಾರ್ದು, ನೀವು ಸಮಾಜಕ್ಕಾಗಿ ಏನು ಮಾಡಿದ್ದೀರಿ, ಏನು ಬಿಟ್ಟು ಹೋಗಿದ್ದೀರಿ, ಏನು ಕೆಲಸ ಮಾಡಿದರೆ ಅನ್ನಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಈಗಾಗಲೇ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಕಾಗವಾಡಕ್ಕೆ ಮತಕ್ಷೇತ್ರಕ್ಕೆ ಒಂದು ಒಳ್ಳೆಯ ಜನನಾಯಕ ಬೇಕಾಗಿದ್ದಾರೆ. ಆ ಗುಣ ತಮ್ಮಲ್ಲಿ ಇದೆ. ತಾವು ಶಾಸಕರ ಆಗಲಿ ಅಂತ ನಾವು ಚಂದ್ರೋದಯ ಚಾನಲ್ದಿಂದ ನಿಮಗೆ ಶುಭವನ್ನು ಹಾರೈಸ್ತೀವಿ ಸರ್. ಧನ್ಯವಾದಗಳು.